ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ಇನ್ಫಾರ್ಮೇಷನ್ ಕೊಡ್ತಿದ್ದೀವಿ ಅಂದರೆ ವೈಡಲ್ ರ್ಯಾಪಿಡ್ ಕಾರ್ಡ್ ಟೆಸ್ಟ್ ಪ್ರೊಸೀಜರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಿದ್ದೀವಿ. ಸೊ ಇಲ್ಲಿ ನಮ್ಮಲ್ಲಿ ಟೈಡಲ್ ಅನ್ನೋ ಕಂಪ್ನಿ ರಿಯೇಜೆಂಟ್ ಯೂಸ್ ಮಾಡ್ತಿದ್ದೀವಿ. ಸೊ ಆ ಕಿಟ್ಟಲ್ಲೇ ನಮಗೆ ಸ್ಲೈಡ್ ಕೊಟ್ಟಿರ್ತಾರೆ, ಇಲ್ಲಿ ನೀವು ನೋಡ್ತಿರ್ಬೋದು. OH, AH, BH, PC ಅಂದರೆ ಪಾಸಿಟಿವ್ ಕಂಟ್ರೋಲ್, ನೆಗೆಟಿವ್ ಕಂಟ್ರೋಲ್ ಅಂತ ಲೇಬಲ್ ಸ್ಲೈಡ್ ಕೊಟ್ಟಿರ್ತಾರೆ. ಸೊ ನಾವು ಅದ್ರ ಮುಖಾಂತರ ನಾವು ಈ ಟೆಸ್ಟ್ನ ಪ್ರೊಸೆಸ್ ಮಾಡ್ತೀವಿ. ಇದಕ್ಕೆ ನಮಗೆ ಏನು ಬೇಕು ಅಂದರೆ ಸೀರಮ್ ಸ್ಯಾಂಪಲ್ ಬೇಕಾಗುತ್ತೆ ಮತ್ತು ವೈಡಲ್ ರಿಯೇಜೆಂಟ್ ಕಿಟ್ ಬೇಕಾಗುತ್ತೆ. ಸೊ ನಾವು ಟೆಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾವುದೇ ಟೆಸ್ಟ್ ಮಾಡಬೇಕಂದ್ರೆ ನಾವು ಏನಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರೋ ರಿಯೇಜೆಂಟ್ನ ಅದು ರೂಮ್ ಟೆಂಪ್ರೇಚರಲ್ಲಿ ತಂದಿಡಬೇಕು. ಮತ್ತು ನಾವು ಯೂಸ್ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ವಾರ್ಮ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ನಾವು ರಿಯೇಜೆಂಟ್ ಯೂಸ್ ಮಾಡಬೇಕು. ಸೊ ಇಲ್ಲಿಗೆ ಫಸ್ಟ್ ನಾವು ಆಂಟಿಜನ್ನ ಹಾಕ್ಕೊಳ್ತಿದ್ವಿ. ಸೊ ಇಲ್ಲಿ ಏನು ಆರ್ಡರ್ ವೈಸ್ ಇದೆ ಅದ್ರ ಪ್ರಕಾರ ನಾವು ರಿಯೇಜೆಂಟ್ನ ಒಂದೊಂದು ಡ್ರಾಪ್ ವೈಸೇ ಹಾಕ್ಕೊಳ್ತೀವಿ. ಎಲ್ಲ ರಿಯೇಜೆಂಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಯೂಸ್ ಮಾಡಬೇಕು. ಸೊ ಈಗ OH, AH, BH 4 ಆಂಟಿಜನ್ ರಿಯೇಜೆಂಟ್ನ ನಾವು ಸ್ಲೈಡಲ್ಲಿ ಒಂದೊಂದು ಡ್ರಾಪ್ ಹಾಕ್ಕೋಬೇಕು. ಅದಾದ ನಂತರ ನಾವು ಸೀರಮ್ ಸ್ಯಾಂಪಲ್ನ ನಾವು ಈ ಟೆಸ್ಟ್ಗೆ ಯೂಸ್ ಮಾಡ್ತೀವಿ. ಅದನ್ನು ಸಹ ನಾವು ಡ್ರಾಪರ್ ಮುಖಾಂತರ ಒಂದೊಂದು ಡ್ರಾಪ್ ವೈಸೇ ನಾವು ಎಲ್ಲ ಆಂಟಿಜನ್ಗೂ ಸೀರಮ್ ಸ್ಯಾಂಪಲ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು OH ಮತ್ತು HBH ಏನು 4 ಆಂಟಿಜನ್ಸ್ ಇರುತ್ತೋ ಆ 4 ಆಂಟಿಜನ್ಸ್ಗೂ ನಾವು ಒಂದೊಂದು ಡ್ರಾಪೇ ಸೀರಮ್ನ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಆ್ಯಡ್ ಮಾಡಿದಾದಮೇಲೆ ನಮ್ಮ ರಿಯೇಜೆಂಟ್ ಕಿಟ್ಟಲ್ಲೇ ನಮಗೆ ಮಿಕ್ಸಿಂಗ್ ಸ್ಟಿಕ್ಸ್ನ ಕೊಟ್ಟಿರ್ತಾರೆ. ಸೊ ಅದ್ರ ಮುಖಾಂತರ ನಾವು ಸರ್ಕ್ಯುಲರ್ ಮೋಷನಲ್ಲಿ ಎಲ್ಲ ಆಂಟಿಜನ್ ಮತ್ತು ಸೀರಮ್ ಸ್ಯಾಂಪಲ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಇದೇ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನೋಡ್ತಿರ್ಬೋದು ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಡ್ತಿದ್ದೀನೋ. ಸೊ ಆ ಥರ ಒಂದಕ್ಕೊಂದು ಸ್ಪ್ರೆಡ್ ಆಗದೆ ಸ್ಪಿಲ್ ಆಗದಿಲ್ದಂಗೆ ಕೇರ್ಫುಲ್ಲಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದಾದಮೇಲೆ ನಾವು ಸ್ಲೈಡ್ನ ಇದೇ ರೀತಿ ಸರ್ಕ್ಯುಲರ್ ಮೋಷನಲ್ಲಿ 2 ಮಿನಿಟ್ಸ್ವರೆಗೂ ರೊಟೇಟ್ ಮಾಡ್ತಿರ್ಬೇಕಾಗುತ್ತೆ ಫಾರ್ ಎ ಕ್ಲಿಯರ್ ಅಗ್ಲೂಟಿನೇಷನ್. ಸಪೋಸ್ ಅದು ಪಾಸಿಟಿವ್ ಇದ್ದರೆ ನಮಗೆ ಅಗ್ಲೂಟಿನೇಷನ್ ಕಾಣುತ್ತೆ, ನೆಗೆಟಿವ್ ಇದ್ದರೆ ಯಾವುದೇ ರೀತಿ ಅಗ್ಲೂಟಿನೇಷನ್ ಕಾಣೋದಿಲ್ಲ, ಕಂಪ್ಲೀಟಾಗಿ ಕ್ಲಿಯರ್ ಆಗಿರುತ್ತೆ. ಸೊ ನಾವು ಎಲ್ಲ ಆಂಟಿಜನ್ಸ್ ಅಲ್ಲೂ ಅಬ್ಸರ್ವ್ ಮಾಡಬೇಕಾಗುತ್ತೆ. ಓದ್ರಲ್ಲಿ ಅಬ್ಸರ್ವ್ ಮಾಡಬೇಕು, ಹೆಚ್ಚಲ್ಲಿ ಅಬ್ಸರ್ವ್ ಮಾಡಬೇಕು, AHಲ್ಲಿ ಅಬ್ಸರ್ವ್ ಮಾಡಬೇಕು, BH ಇಂಡಿವಿಜುವಲಾಗಿ ಎಲ್ಲ ಕಡೆನೂ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇದು ಸದ್ಯಕ್ಕೆ ನಮಗೆ ನೆಗೆಟಿವ್ ಇದ್ದಾಗ ಯಾವ ರೀತಿ ಕಾಣುತ್ತೆ ಅಂತ ತೋರಿಸಿರೋದು ನೋಡ್ಬೋದು. ನೀವು ಎಲ್ಲ ಕಡೆನೂ ಕ್ಲಿಯರ್ ಆಗಿದೆ, ಯಾವುದೇ ರೀತಿ ಕ್ಲಮ್ಸ್ ಅಂದರೆ ಅಗ್ಲೂಟಿನೇಷನ್ ಕಾಣ್ತಿಲ್ಲ. ಸೊ ಇದು ನೆಗೆಟಿವ್. ಸೊ ನೆಕ್ಸ್ಟ್ ನಾವು ಪಾಸಿಟಿವ್ ಇದ್ದಾಗ ಯಾವ ರೀತಿ ಅಗ್ಲೂಟಿನೇಷನ್ ಕಾಣುತ್ತೆ, ಸೊ ನಾವು ಅದನ್ನು ಯಾವ ರೀತಿ ಎಲ್ಲ ಇಂಟರ್ಪ್ರಿಟೇಟ್ ಮಾಡ್ಬೋದು ಅಂತಲೂ ಹೇಳ್ತೀನಿ. ಸೊ ನಾವು 1:20, 1:40 ಅನ್ನೋದು ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಇದ್ದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ 1:80 ಅನ್ನೋ ರೇಷಿಯೋ ಬರುತ್ತೆ, ಮತ್ತು 160 ಮತ್ತು 1:320 ತನಕನೂ ನಾವು ರೇಷಿಯೋದಲ್ಲಿ ಇಂಟರ್ಪ್ರಿಟೇಟ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ಅಗ್ಲೂಟಿನೇಷನ್ ಯಾವ ರೀತಿ ನಮಗೆ ಕಾಣುತ್ತೆ ಅದರ ಮೇಲೆ ನಾವು ರೇಷನ್ನ ಕೊಡ್ತೀವಿ. ಸಪೋಸ್ ಅದು ಪಾಸಿಟಿವ್ ಇದ್ದಾಗ ಇಮಿಡಿಯೇಟ್ ನಮಗೆ ಅಗ್ಲೂಟಿನೇಷನ್ ಕಾಣುತ್ತೆ, ಆವಾಗ ನಾವು 1:320 ತನಕನೂ ಕೊಡ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಈ ಸ್ಲೈಡ್ ಬಂತು ನಮಗೆ ಎಕ್ಸಾಂಪಲ್ ಆಫ್ ಪಾಸಿಟಿವ್ ವೈಡಲ್. ಇಲ್ಲಿ ನೀವು ನೋಡ್ತಿರ್ಬೋದು ಕಾರ್ನರ್ಸ್ನಲ್ಲೆಲ್ಲ ಕ್ಲಿಯರಾಗಿ ಕಾಣ್ತಿದೆ ಕ್ಲಮ್ಸ್ ಅಂದರೆ ಅಗ್ಲೂಟಿನೇಷನ್ಸ್. ಸೊ ಈ ರೀತಿ ಇದ್ದಾಗ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಬೇಸ್ಡ್ ಆನ್ ಸೈಜಸ್ ಅಂದರೆ ಟೈಮಿಂಗ್ಸಲ್ಲಿ ನಾವು ರೇಷನ್ನ ಇಂಟರ್ಪ್ರಿಟೇಟ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ತಿರ್ಬೋದು. ಓಕೆ, ಎಲ್ರಿಗೂ ಈ ವಿಡಿಯೋದಿಂದ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.